ಈಗ ನೋಡಿ, ಒಬ್ಟೈನ್ ದ ಸೈನ್ ಆಫ್ ರೇಂಜ್ ಸೀರೀಸ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಬೈ ಪೈ ಇನ್ ಎಕ್ಸ್ ಬಿಟ್ವೀನ್ 0 to ಪೈ. ಹೆಂಗೆ ಮಾಡ್ತೀರಾ ಹೇಳಿ? ಎಫ್ ಆಫ್ ಎಕ್ಸ್ ಏನು? ಕರೆಕ್ಟ್ ಅಲ್ವಾ? ಈಗ ಸೈನ್ ಆಫ್ ರೇಂಜ್ ಸೀರೀಸ್ ಅಂದರೆ ಏನು ಫೈಂಡ್ ಮಾಡ್ಬೇಕು ನೀವು? ಬಿ ಎನ್ಗೆ ಫಾರ್ಮುಲಾ ಹೇಳಿ. 2 ಬೈ ಪೈ 0 to ಪೈ ಎಫ್ ಆಫ್ ಎಕ್ಸ್ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಇದು ಯಾವ ಫಾರ್ಮುಲಾ ಹೇಳಿ? ಈಗ ಸೈನ್ ಆಫ್ ರೇಂಜ್ ಸೀರೀಸ್ ಅಂದರೆ ಏನು ಫೈಂಡ್ ಮಾಡಬೇಕು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು? ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ ಬಿ ಎನ್ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ ಅಲ್ವಾ? ಇಲ್ಲಿ ಎಲ್ ಜಾಗದಲ್ಲಿ ಪೈ ಹಾಕ್ಕೊಂಡ್ರೆ ಪೈ ಏನಾಗುತ್ತೆ? ಕ್ಯಾನ್ಸಲ್. ಸೈನ್ ಎನ್ ಎಕ್ಸ್ ಆಗುತ್ತೆ. ಎಲ್ಲಿ ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ಲಿದೆ ಅಲ್ಲೆಲ್ಲ ಏನು ಬರುತ್ತೆ? ಸೈನ್ ಎನ್ ಎಕ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಬಿ ಎನ್ಗೆ ಫಾರ್ಮುಲಾ ಹೇಳಿ. ಈ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಕಷ್ಟ. ಬಿ ಎನ್ಗೆ ಫಾರ್ಮುಲಾ ಹೇಳಿ. ಪೈ 0 to ಪೈ ಎಫ್ ಆಫ್ ಎ ಎಲ್ ಬದಲು ಪೈ ಆಗಿಬಿಡುತ್ತೆ. ಸೈನ್ ಎನ್ ಪೈ ಎಕ್ಸ್ ಬೈ ಎಲ್ ಅಂದರೆ ಎನ್ ಎಕ್ಸ್ ಆಗಿಬಿಡುತ್ತೆ. ನೀವು ಏನು ಮಾಡಿ ಗೊತ್ತಾ? 0 to ಪೈಗೆ ಬೇರೆ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ 0 to ಪೈ ಬಂದರೆ ಇದು 0 to ಎಲ್ಗೆ ಸೈನ್ ಎಕ್ಸ್ ಬದಲು ಸೈನ್ ಎನ್ ಪೈ ಎಕ್ಸ್ ಬೈ ಎಲ್, ಇಲ್ಲಿ ಪೈ ಬದಲು ಎಲ್ ಬರುತ್ತೆ. ಎ ಎನ್ ಈಸ್ ಈಕ್ವಲ್ ಟು ಮಾಡಬೇಕು. ಎ ನಾಟು ಮತ್ತು ಎ ಎನ್ ಎರಡು ಮಾಡಬೇಕು. ಈಗ ಹೇಳಿ, ಬಿ ಎನ್ ಈಸ್ ಈಕ್ವಲ್ ಟು ಏನು? 2 ಬೈ ಪೈ 0 to ಪೈ ಎಫ್ ಆಫ್ ಎಕ್ಸ್ ಏನು? 1 ಮೈನಸ್ ಎಕ್ಸ್ ಬೈ ಪೈ ಸೈನ್ ಎನ್ ಎಕ್ಸ್ ಡಿ ಎಕ್ಸ್. ಈಗ ಬಿ ಎನ್ ಈಸ್ ಈಕ್ವಲ್ ಟು ಹೇಳಿ, ಹೆಂಗೆ ಇಂಟಿಗ್ರೇಟ್ ಮಾಡ್ತೀರಾ? ಬರ್ನೂಲಿಸ್ ರೂಲ್ ಅಪ್ಲೈ ಮಾಡಿ. ಹೇಳಿ, 1 ಮೈನಸ್ ಎಕ್ಸ್ ಬೈ ಪೈನ ಹಂಗೆ ಇಟ್ಕೊಳ್ಳಿ. ಸೈನ್ ಎನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ ಮೈನಸ್. ಇದಕ್ಕೆ ಡಿಫ್ರೆನ್ಷಿಯೇಷನ್ ಹೇಳಿ. 0 ಮೈನಸ್ ಎಕ್ಸ್ ಬೈ ಪೈಗೇನು? 1 ಬೈ ಪೈ ಮೈನಸ್ ಕಾಸ್ ಎನ್ ಎಕ್ಸ್ಗೇನು? ಲಿಮಿಟ್ ಏನು? ಇದು ಆನ್ಸರ್ ಏನಾಗುತ್ತೆ? 0. ಈಗ ಹೇಳಿ, ಬಿ ಎನ್ ಈಸ್ ಈಕ್ವಲ್ ಟು ಇಲ್ಲಿ ಏನು ಆಚೆ ತಗೋಬೇಕು? ಮೈನಸ್ 1 ಬೈ ಎನ್ನ ಆಚೆ ತಗೊಳ್ಳಿ. ಉಳಿಯೋದೇನು? 1 ಮೈನಸ್ ಎಕ್ಸ್ ಬೈ ಪೈ ಕಾಸ್ ಎನ್ ಎಕ್ಸ್. ಲಿಮಿಟ್ ಏನು? 0 to ಪೈ. ಹೇಳಿ, ಪ್ಲಸ್ ಇಂಟು ಮೈನಸ್ ಬೈ ಪೈ ಎನ್. ಉಳಿದಿರೋದು ಎಕ್ಸಾಕ್ಟ್ದಲ್ಲಿ ಪೈ ಹಾಕಿ. ಏನಾಗುತ್ತೆ? ಬೇಕಿದ್ರೆ ಒಂದು ಸ್ಟೆಪ್ಪು ಈಗ ನೋಡಿ, ಇದು ಮಲ್ಟಿಪ್ಲೈ ಇದೆಯಲ್ಲ, ಬೇಕಿದ್ರೆ ಆಮೇಲೆ ಮಾಡಿ, ಇಲ್ಲಾಂದರೆ ಮಾಡ್ಕೋತೀರಾ. ಇದು ಮಲ್ಟಿಪ್ಲೈ ಏನು ಪ್ರಾಬ್ಲಮ್ ಇಲ್ವಾ? ಹೇಳಿ, ಪ್ಲಸ್ ಇಂಟು ಮೈನಸ್ 2 ಪೈ ಇಂಟು ಎನ್ ಪೈ ಎನ್. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿ, ಎಕ್ಸಾಕ್ಟ್ದಲ್ಲಿ ಪೈ ಹಾಕಿ. ಏನಾಗುತ್ತೆ? 1 ಮೈನಸ್ ಪೈ ಬೈ ಪೈ ಚಿಕ್ಕದೇ ಇಲ್ವಾ? ಇದೆ ಅಲ್ವಾ? ಡೈರೆಕ್ಟಾಗಿ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೇ ಮಾಡೋಣ. ಗೊತ್ತಾಗ್ತಿದೆಯಲ್ವಾ? ಎಕ್ಸಾಕ್ಟ್ದಲ್ಲಿ ಏನು ಮಾಡೋಣ? ಎಕ್ಸಾಕ್ಟ್ದಲ್ಲಿ ಫಸ್ಟು ಪೈ ಹಾಕಬೇಕು. 1 ಮೈನಸ್ ಹೇಳಿ ಪೈ ಬೈ ಪೈ ಇಂಟು ಕಾಸ್ ಎನ್ ಪೈ ಮೈನಸ್. ಈಗ ಎಕ್ಸಾಕ್ಟ್ದಲ್ಲಿ 0 ಹಾಕಿ. ಹೇಳಿ, 1 ಮೈನಸ್ 0 ಬೈ ಪೈ ಕಾಸ್ 0. ಅಂದರೆ ಚಿಕ್ಕದಿದೆಯಲ್ಲ ಪ್ರಾಬ್ಲಮ್ಮು, ಎಲ್ಲ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ಪೈ ಬೈ ಪೈ ಅಂದ್ರೇನು? 1 ಮೈನಸ್ 1 0 ಇಂಟು ಕಾಸ್ ಎನ್ ಪೈ ಅಂದರೆ 0. ಗೊತ್ತಾಗ್ತಿದೆಯಲ್ವಾ? ಇದನ್ನ ರಬ್ ಮಾಡಲಾ? ಹೇಳಿ, ಇದೇನಾಗುತ್ತೆ? ಬಿ ಎನ್ ಈಸ್ ಈಕ್ವಲ್ ಟು ಮೈನಸ್ 2 ಬೈ ಎನ್ ಪೈ 0 ಮೈನಸ್ ಹೇಳಿ, ಇಲ್ಲೇನಾಗುತ್ತೆ? 1 ಇದು 0 ಬೈ ಪೈ ಅಂದ್ರೇನು? 0. 1 ಮೈನಸ್ 0 ಅಂದರೆ ಕಾಸ್ 0 ಅಂದರೆ 1 ಇಂಟು 1 ಬರೀ 1. ಇದು 1 ಆಗುತ್ತೆ ಟೋಟಲ್. ಕರೆಕ್ಟ್ ಅಲ್ವಾ? ಮೈನಸ್ 1 ಆಯಿತು. ಕರೆಕ್ಟ್ ಅಲ್ವಾ? ಈಗ ಏನಾಯಿತು? ಬಿ ಎನ್ನು 2 ಬೈ ಎನ್ ಪೈ ಆಯಿತು. ಈಗ ಮೈನಸ್ 1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈಗ ಹಾಫ್ ರೇಂಜ್ ಏನಂತ ಬರೀಬೇಕು? ಸೈನ್ ಹಾಫ್ ರೇಂಜ್ ಸೀರೀಸ್ ಈಸ್ ಗಿವನ್ ಬೈ ಹೇಳಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಎನ್ ಈಸ್ ಈಕ್ವಲ್ ಟು ಬಿ ಎನ್ ಬರೀ ಸೈನ್ ಎನ್ ಎಕ್ಸ್ ಎನ್ ಪೈ ಎಕ್ಸ್ ಪೈ ಎಲ್ ಬೇಡ, ಸೈನ್ ಎನ್ ಎಕ್ಸ್ ಡಿ ಎಕ್ಸ್ ಬರೀಬಾರ್ದು. ಎಫ್ ಆಫ್ ಎಕ್ಸ್ ಅಂದರೆ ಏನು? ಒಂದಿದ್ದರೆ ಬೇಕಿದ್ರೆ ಬರ್ಕೊಳ್ಳಿ. 1 ಮೈನಸ್ ಹೇಳಿ ಎಕ್ಸ್ ಬೈ ಪೈ
ಈಸ್ ಈಕ್ವಲ್ ಟು ಸಮೇಷನ್ ಎನ್ ಈಸ್ ಈಕ್ವಲ್ ಟು ಬಿ ಎನ್ ಅಂದ್ರೇನು ಸೈನ್ ಎನ್ ಎಕ್ಸ್. ಮುಗೀತು, ಈಸಿ ಇದೆಯಲ್ವಾ ಪ್ರಾಬ್ಲಮ್ಮು. ಈಗ ಹೇಳಿ ಎಫ್ ಆಫ್ ಎಕ್ಸ್ ಏನು 1 ಮೈನಸ್ ಎಕ್ಸ್ ಬೈ ಪೈ, ಬಿ ಎನ್ಗೆ ಫಾರ್ಮುಲಾ ಏನು 2 ಬೈ ಪೈ 0 ಟು ಪೈ ಎಫ್ ಆಫ್ ಎಕ್ಸ್ ಸೈನ್ ಎನ್ ಎಕ್ಸ್ ಡಿ. ಬಿ ಎನ್ ಈಸ್ ಈಕ್ವಲ್ 2 ಬೈ ಪೈ, ಎಫ್ ಆಫ್ ಎಕ್ಸ್ ಅಂದ್ರೇನು 1 ಮೈನಸ್ ಎಕ್ಸ್ ಬೈ ಪೈ ಸೈನ್ ಎನ್ ಎಕ್ಸ್ ಡಿ. ಇಲ್ಲಿ 1 ಮೈನಸ್ ಎಕ್ಸ್ ಬೈ ಪೈ ಹಂಗೆ ಇಟ್ಕೊಳ್ಳಿ. ಸೈನ್ಗೆ ಇಂಟಿಗ್ರೇಷನ್ ಏನು ಕಾಸ್ ಎನ್ ಎಕ್ಸ್ ಬೈ ಎನ್, ಮೈನಸ್ ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು 0 ಮೈನಸ್ 1 ಬೈ ಪೈ ಮೈನಸ್ ಕಾಸ್ ಎನ್ ಎಕ್ಸ್ ಬೈ ಎನ್ಗೆ ಮೈನಸ್ ಸೈನ್ ಎನ್ ಎಕ್ಸ್ ಬೈ ಎನ್ ಸ್ಕ್ವೇರ್. ಇದು 0 ಆಗುತ್ತೆ, ಯಾಕಂದ್ರೆ ಸೈನ್ ಎನ್ ಪೈ ಅಂದರೂ 0ನೇ, ಸೈನ್ 0 ಅಂದರೂ 0ನೇ. ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ 1 ಬೈ ಎನ್ ಆಚೆ ತೊಗೊಳ್ಳಿ. 1 ಮೈನಸ್ ಹೇಳಿ ಎಕ್ಸ್ ಬೈ ಪೈ ಕಾಸ್ ಎನ್ ಎಕ್ಸ್ 0 ಟು ಪೈ ಪ್ಲಸ್ ಇಂಟು ಮೈನಸ್ 2 ಬೈ ಪೈ ಎನ್. ಇಲ್ಲಿ ಎಕ್ಸಾಕ್ಟ್ದಲ್ಲಿ ಪೈ ಹಾಕಿ ಏನಾಗುತ್ತೆ 1 ಮೈನಸ್ ಪೈ ಬೈ ಪೈ ಕಾಸ್ ಎನ್ ಪೈ ಮೈನಸ್ ಎಕ್ಸಾಕ್ಟ್ದಲ್ಲಿ 0 ಹಾಕಿ 1 ಮೈನಸ್ 0 ಬೈ ಪೈ ಕಾಸ್ 0. ಈಗ ವಿ ಎನ್ ಏನಾಗುತ್ತೆ ಮೈನಸ್ 2 ಬೈ ಎನ್ ಪೈ, ಪೈ ಬೈ ಪೈ ಅಂದರೆ 1 ಮೈನಸ್ 1 0 ಇಂಟು ಎನಿಥಿಂಗ್ ಇಸ್ 0. ಕಾಸ್ 0 ಅಂದರೆ 1 ಮೈನಸ್ 0 ಏನು 1 ಇಂಟು 1, 0 ಮೈನಸ್ 1 ಅಂದರೆ 2 ಬೈ ಎನ್ ಪೈ ಆಗುತ್ತೆ. ಸೈನ್ ಆಫ್ ಎನ್ ಸೀರೀಸ್ ಇಸ್ ಗಿವನ್ ಬೈ ಫಾರ್ಮುಲಾ ಏನು ಎಕ್ಸ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಬಿ ಎನ್ ಸೈನ್ ಎನ್ ಎಕ್ಸ್. 1 ಮೈನಸ್ ಹೇಳಿ ಎಕ್ಸ್ ಬೈ ಪೈ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎನ್ ಈಸ್ ಈಕ್ವಲ್ ಟು 1 ಟು ಇನ್ಫಿನಿಟಿ ಬಿ ಎನ್ ಅಂದ್ರೇನು 2 ಬೈ ಎನ್ ಪೈ ಸೈನ್ ಎನ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು.